ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ನೋಡಿ ಈಗ ನಿನ್ನೆಯಿಂದ ಹರಿದಾಡ್ತಕ್ಕಂಥ ಈಗ ಒಂದು ಸುದ್ದಿ ಅಂತಂದರೆ ರಕ್ಷಕ್ ಬುಲೆಟ್ ಅವ್ರದ್ದೇ ಒಂದು ಸುದ್ದಿ ಆಗಿದೆ. ಯಾಕೆಂದರೆ ರಕ್ಷಕ್ ಬುಲೆಟ್ ಅವರು ಡಿ ಬಾಸ್ ಫ್ಯಾನ್ಸ್ ಕಡೆಯಿಂದ ಏನೋ ಒಂದು ಕುಮ್ಮಕ್ಕೆ ಕೊಟ್ಟಿದ್ದಾರೆ. ಅಂದರೆ ಪ್ರಥಮ ಕೊಲೆ ಮಾಡೋದಕ್ಕೆ ಪ್ರಥಮ್ ಅನ್ನೋ ಒಬ್ಬ ಬಿಗ್ ಬಾಸ್ ನಟ ಏನಿರ್ತಕ್ಕಂಥ ಪ್ರಥಮ್ ಇದ್ದಾರಲ್ಲ, ಪ್ರಥಮ್ ಅವ್ರನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡಿದ್ದಾರೆ ರಕ್ಷಕ್ ಬುಲೆಟ್ ಅವರು. ರಕ್ಷಕ್ ಬುಲೆಟ್ ಅವರು ಹಿಂದೆ ಎಲ್ಲ ಬುಲೆಟ್ ಪ್ರಕಾಶ್ ಮಗ ಇವರು. ಬುಲೆಟ್ ಪ್ರಕಾಶ್ ಮಗನಾಗಿ ಈಗ ಇವರೇ ನೆಕ್ಸ್ಟ್ ಡಿ ಬಾಸ್ ಲೆವೆಲ್ಗೆ ಫ್ಯಾನ್ಸನ್ನು ಸಂಪಾದನೆ ಮಾಡಬೇಕು ಬೆಳಿಬೇಕು ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದವರು. ಆದರೂ ಕೂಡ ಇವ್ರಿಗೆ ಯಾಕಿಂತ ದುರ್ಬುದ್ಧಿ ಬಂತು, ಇವ್ರು ಈ ಥರ ಮಾಡ್ತಾರಾ? ನಿಜವಾಗ್ಲೂ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಆದರೆ ನೋಡೋಣ ಮುಂದೆ. ಈಗ ನೋಡಿ ಇನ್ನು ಏನೇನು ನಡೆದಿದೆ ನಿನ್ನೆ ಎಲ್ಲ ಹರಿದಾಡ್ತಿರ್ತಕ್ಕಂಥ ಒಂದು ಸುದ್ದಿ ಏನಂತಂದರೆ ಇದೇನೆ, ರಕ್ಷಕ್ ಬುಲೆಟ್ ಅವರು ಸುಪಾರಿಯನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ಕೊಲೆ ಪ್ರಯತ್ನದಲ್ಲಿ ಡಿ ಬಾಸ್ ಫ್ಯಾನ್ಸನ್ನು ಬಿಟ್ಟಿದ್ದಾರೆ ಪ್ರಥಮ್ ಅವ್ರನ್ನ ಕೊಲೆ ಮಾಡೋದಕ್ಕೆ. ನೋಡಿ ಯಾವುದೋ ಒಂದು ಡ್ರ್ಯಾಗನ್ ಅಂದು ಒಂದು ಮಚ್ಚು ಡ್ರ್ಯಾಗನ್ ಅಂತ ಒಂದು ಅದು ಏನೋ ಬಾಂಬೆ ಮತ್ತು ದುಬೈಗೆ ಅಂತ ಒಂದು ಅದು ಮಚ್ಚು ಅದು ಇರುತ್ತಲ್ಲ, ಚಾಕು ಇರುತ್ತದೆ ಅದು ಅಂತ ಡೇಂಜರಸ್ಸು ಒರಿಜಿನಲ್ ಅಂತೆ. ಅದನ್ನು ಕೊಟ್ಟು ಪ್ರಥಮ್ನ ಸಾಯಿಸೋದಕ್ಕೆ ಯಾವಾಗ ಪ್ರಥಮ್ ಅಲ್ಲಿ ದೇವನಹಳ್ಳಿ ಹತ್ರ ಎಲ್ಲ ಏರ್ಪೋರ್ಟಿಂದ ಬರಬೇಕಾದ್ರೆ ಅಲ್ಲಿ ಹೋಗಿ ಸಾಯಿಸೋದಕ್ಕೆ ಕೂಡ ಒಂದು ಏನೋ ಪ್ರಯತ್ನ ಮಾಡಿದ್ದಾರೆ ಯಾರು ಡಿ ಬಾಸ್ ಫ್ಯಾನ್ಸ್ಗಳು ಕೂಡ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಆದರೆ ಡಿ ಬಾಸ್ ಫ್ಯಾನ್ಸ್ಗಳು ನಿಜವಾಗ್ಲೂ ಈ ರೀತಿ ಮಾಡ್ತಾ ಇದ್ದಾರಾ? ಯಾಕೆಂದರೆ ಡಿ ಬಾಸ್ ಫ್ಯಾನ್ಸ್ ಅಂದಲ್ಲ ಯಾರಾದರೂ ಅಷ್ಟೇ, ಈಗ ಡಿ ಬಾಸ್ ಫ್ಯಾನ್ಸ್ ಕಡೆಯಿಂದ ಬಿಟ್ಟಿರೋದು ನೋಡಿ. ಡಿ ಬಾಸ್ ಫ್ಯಾನ್ಸ್ನ ಯಾರು ರಕ್ಷಕ್ ಬುಲೆಟ್ ಅವರೇ ಬಿಟ್ಟಿದ್ದಾರೆ ಪ್ರಥಮ್ನ. ನೋಡಿ ಪ್ರಥಮ್ ಅವರು ರಕ್ಷಕ್ ಬುಲೆಟ್ ಅವರೆಲ್ಲ ಸ್ವಲ್ಪ ಬಿಗ್ ಬಾಸ್ ಅಲ್ಲಿ ಫೇಮಸ್ ಆಗಿದ್ರು. ಹೋಗಿ ಬಿಗ್ ಬಾಸ್ ಅಲ್ಲಿ ಇದ್ದಾಗಲೂ ಡ್ರೋನ್ ಪ್ರತಾಪ್ ಎಲ್ಲ ಅಲ್ಲೂ ಕೂಡ ಫೇಮಸ್ ಆಗಿದ್ದಾಗ ಅಲ್ಲೂ ಕೂಡ ಅವರ ಒಂದು ಗೆಳೆತನಂಗಿತ್ತು. ಆದರೆ ಈಗ ಗೆಳೆತನಕ್ಕಿಂತ ಈಗ ಇವ್ರಿಗೆ ದರ್ಶನ್ ಫ್ಯಾನ್ಸ್ ಮೇಲೆ ಅಭಿಮಾನ ಇಲ್ಲದೆ ಇರೋದ್ರಿಂದ ನೋಡಿ, ದರ್ಶನ್ ಫ್ಯಾನ್ಸ್ ಮೇಲೆ ನೋಡಿ ಹೇಳ್ತಾರೆ, ನಿಮ್ಗೆ ಅರ್ಥ ಆಗ್ತಿರ್ಬೇಕು. ದರ್ಶನ್ ಫ್ಯಾನ್ಸ್ ಮೇಲೆ ಅಭಿಮಾನ ಇಲ್ಲದೆ ಇರೋದ್ರಿಂದ ಇವರು ಪ್ರಥಮ್ ಅವ್ರಿಗೆ ಈಗ ದರ್ಶನ್ ಫ್ಯಾನ್ಸ್ ಮಾತ್ರ ಅಲ್ಲ, ದರ್ಶನ್ ಮೇಲೇ ಅಭಿಮಾನ ಇಲ್ಲ ಅಂತ ಈಗ ನೋಡಿ. ದರ್ಶನ್ ಅವರು ಹಿಂದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ತುಂಬ ಈ ರೀತಿ ಎಲ್ಲ ಮಾಡಿದ್ರು, ಒಂದು ಕೊಲೆ ಪ್ರಯತ್ನ ಮಾಡಿದ್ರು. ಅದರಿಂದ ಇವರು ಪ್ರಥಮ್ ಅವರು ತಪ್ಪಾಗಿ ಮಾತಾಡಿದ್ದಾರೆ, ದರ್ಶನ್ ಪರ ಮಾತಾಡಲಿಲ್ಲ, ವಿರೋಧ ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ದರ್ಶನ್ ಅಭಿಮಾನಿಗಳು ಕೂಡ ಈಗ ಅವ್ರನ್ನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಪ್ರಯತ್ನ ಈಗ ರಕ್ಷಕ್ ಬುಲೆಟ್ ಮೇಲೆ ಬರ್ತಾ ಇದೆ. ಈಗ ಅವರೇ ಹಾಕಿರೋದು ರಕ್ಷಕ್ ಬುಲೆಟು ಕೊಲೆ ಮಾಡೋದಕ್ಕೆ ಯತ್ನಿಸ್ತಾ ಇರೋದು ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ನಿಜವಾಗ್ಲೂ ಅವ್ರು ನೋಡಿ ರಕ್ಷಕ್ ಬುಲೆಟ್ ಅವ್ರಿಗೆ ಮುಂದೆ ಸ್ಯಾಂಡಲ್ವುಡ್ಲಿ ತುಂಬ ಫೇಮಸ್ ಆಗಬೇಕು ಅಂತ ಹೊರಟಿರೋರು. ಸ್ಯಾಂಡಲ್ವುಡ್ಡಲ್ಲಿ ಫೇಮಸ್ ಆಗಬೇಕು ಅಂತ ಹೊರಟಿರೋ ವ್ಯಕ್ತಿ ಇವತ್ತು ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿಸ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ಮುಂದೆ ಬೆಳೀತಾರ? ನೋಡಿ ಈ ಥರ ಎಲ್ಲ ಮಾಡಿದಾಗ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅವರು. ಇನ್ನು ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿಲಿ ಮಾತ್ರ ಅಲ್ಲ, ಯಾವುದೇ ಇಂಡಸ್ಟ್ರಿಗೆ ಹೋದ್ರು ಈ ರೀತಿ ಮಾಡಿದ್ರೆ ಮುಂದೆ, ಈಗ ನೋಡಿ ಚಿಕ್ಕ ವಯಸ್ಸಲ್ಲೇ ಈ ರೀತಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಜನಗಳು ಅವ್ರನ್ನ ಬೆಳೆಸೋದಿಲ್ಲ. ನೋಡಿ ಜನಗಳಿಗಾಗಲೇ ದರ್ಶನ್ ಸರ್ ಬಗ್ಗೆನೇ ತುಂಬ ವಾದ ಮಾಡ್ತಾ ಇದ್ದಾರೆ. ದರ್ಶನ್ ಅವ್ರ ಬಗ್ಗೆನೇ ನೀವು ಕೊಲೆ ಮಾಡಿರೋದಕ್ಕೆ ನಿಮ್ಮ ಅಭಿಮಾನಿಗಳೆಲ್ಲ ಎಷ್ಟೋ ಜನ ಬೇರೆ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ, ದರ್ಶನ್ ಅವ್ರ ಅಭಿಮಾನಿಗಳನ್ನೇ. ನೋಡಿ ಈಗಾಗಲೇ ಇವರು ರಕ್ಷಕ್ ಬುಲೆಟ್ ಮೇಲೆ ಇವತ್ತು ಕೂಡ ಈ ರೀತಿ ಕೇಸ್ ಬರ್ತಾ ಇದೆ. ಅಂದರೆ ಇದು ಒಪ್ಪುವಂಥ ಕೇಸ? ನಿಜವಾಗ್ಲೂ ಲೆಕ್ಕ ಹೇಳ್ಬೇಕಂತಂದ್ರೆ ನೋಡಿ, ರಕ್ಷಕ್ ಬುಲೆಟ್ ಅವರು ಹಿಂದೆ ಎಲ್ಲ ಈಗ ಅವ್ರ ಬರ್ತಡೇ ದಿವಸ ಈಗ ಮೊನ್ನೆ ಒಂದು ಮಂತ್ ಹಿಂದೆನೇ, ಒಂದು ತಿಂಗಳಿಂದನೇ ಒಂದು ಅವ್ರು ಹುಟ್ಟಿದಬ್ಬಕ್ಕೆ ಜನಗಳಿಗೆ ಎಷ್ಟೋ ಒಂದು ಹೆಲ್ಪ್ ಮಾಡಿದ್ದಾರೆ. ಬಟ್ಟೆಗಳನ್ನೆಲ್ಲ ಕೊಟ್ಟು, ಏನೋ ಒಂದು ಊಟ ಕೊಟ್ಟು, ಬಿರಿಯಾನಿ ಕೊಟ್ಟು ಜನಗಳಿಗೆಲ್ಲ ಹೆಲ್ಪ್ ಮಾಡಿದಂಥ ವ್ಯಕ್ತಿ ಇವತ್ತು ಕೊಲೆ ಮಾಡೋದಕ್ಕೆ ಸುಪಾರಿ ಕೊಡ್ತಾರೆ. ನಿಜವಾಗ್ಲೂ ಅಂಥದ್ದಾದರೂ ಏನಿದೆ? ಕೊಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟರು ಕೂಡ ನೋಡಿ, ನಿಜವಾಗ್ಲೂ ಕೂಡ ದರ್ಶನ್ ಅವ್ರ ವಿಷಯದಲ್ಲಿ ಇದು ಒಂದು ಆಘಾತಕಾರಿ ಸಂಗತಿ ಇದು. ಯಾಕೆಂತಂದರೆ ದರ್ಶನ್ ಅವರೇ ಹಿಂದೆ ಎಲ್ಲ ಕೊಲೆ ಮಾಡಿಸಿದ್ದು ಅಂತೆಲ್ಲ ಅದಕ್ಕೆಲ್ಲ ಸಾಕ್ಷಿ, ಫೋಟೋ ಆಧಾರ ಎಲ್ಲ ಸಿಕ್ಕಿದೆ. ಆದರೆ ಈಗ ರಕ್ಷಕ್ ಬುಲೆಟ್ ಅವರು ಪ್ರಥಮ್ ಅವ್ರನ್ನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಈಗ ಸುದ್ದಿ ಹರಿದಾಡ್ತಿರೋದ್ರಿಂದ ನಿಜವಾಗ್ಲೂ ಈ ಸುದ್ದಿ ತಪ್ಪು. ಇದು ನೀವು ಮಾಡ್ತಾ ಇರೋದು ನಿಜವಾಗ್ಲೂ ರಕ್ಷಕ್ ಬುಲೆಟ್ ಅವ್ರು ಮಾಡ್ತಾ ಇರೋದು ತಪ್ಪು ನಿಜವಾಗ್ಲೂ ಅಂತ ಹೇಳ್ತಾ ಇರೋದು. ಆದರೆ ರಕ್ಷಕ್ ಬುಲೆಟ್ ಮಾತ್ರ ಅಲ್ಲ, ಈ ರಕ್ಷಕ್ ಬುಲೆಟ್ ಅವರು ಈ ರೀತಿ ಮಾಡಿಸುವಂಥ ವ್ಯಕ್ತಿ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅಂತ ಮುಂದೆ ಬಂದಿರೋರು. ಹಿಂದೆ ಎಲ್ಲ ತುಂಬ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ಅವ್ರ ಅಪ್ಪನ ಕಾಲದಲ್ಲೆಲ್ಲ ತುಂಬ ಹೆಸರು ಮಾಡ್ಕೊಂಡು ಬಂದಿರೋದು ಅವ್ರ ಅಪ್ಪನೇ. ಆದರೆ ಈಗಲೂ ಕೂಡ ಈಗ ಅವ್ರ ಪ್ರೆಸ್ಟೀಜ್ ಹಾಳಾಗೋಗುತ್ತೆ. ನಿಜವಾಗ್ಲೂ ಆ ರೀತಿ ಮಾಡಬೇಡಿ. ಯಾಕೆಂದರೆ ನಿಜವಾಗ್ಲೂ ದರ್ಶನ್ ಅಂತಲ್ಲ, ರಕ್ಷಕ್ ಅವರು ಕೂಡ ಈಗಲೂ ಕೂಡ ನಾನು ಹೇಳೋದಿಷ್ಟೇ, ಈ ರೀತಿ ಎಲ್ಲ ಮಾಡಿದ್ರೆ ಮುಂದೆ ನಮ್ಮ ಸ್ಯಾಂಡಲ್ವುಡ್ಡಲ್ಲೆಲ್ಲ ಎಲ್ಲೇ ಅಲ್ಲ ನಮ್ಮ ಜನಗಳು ಯಾವುದೇ ಕಾರಣಕ್ಕೂ ಅವರನ್ನು ಬೆಳೆಸೋದಿಲ್ಲ. ಯಾಕೆಂದರೆ ಹೇಳ್ತೀನಿ ಕೇಳಿ, ಒಂದು ಏನು ಫೇಮಸ್ ವ್ಯಕ್ತಿ ಆಗಬೇಕು, ನಾನೊಬ್ಬ ಸೆಲೆಬ್ರಿಟಿ ಆಗಬೇಕು, ನಾನೊಬ್ಬ ಅಭಿಮಾನವನ್ನು ಸಂಪಾದಿಸಬೇಕು ಅಂತಂದರೆ ಅದಕ್ಕೆ ಅವರ ಒಂದು ಹುಟ್ಟು ಗುಣ ಮಾತ್ರ ಅಲ್ಲ, ಜನಗಳಿಗೆ ಅಷ್ಟೇ ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬರಬೇಕಾಗುತ್ತೆ. ನೋಡಿ ರಕ್ಷಕ್ ಬುಲೆಟ್ ಅವರು ಅಷ್ಟೇ ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬರ್ತಾ ಇರ್ತಕ್ಕಂಥ ವ್ಯಕ್ತಿ. ಈಗ ಮತ್ತೆ ಸಡನ್ಲಿ ಕೆಟ್ಟ ಗುಣ ಯಾಕೆ ಬರುತ್ತೆ? ದರ್ಶನ್ ಫ್ಯಾನ್ಸ್ ಪರ ಯಾಕೆ ಹೊಂಟೋದ್ರು ಈಗ? ಹಾಗಾದರೆ ನೋಡಿ ದರ್ಶನ್ ಫ್ಯಾನ್ಸ್ಗೆ ಈ ರೀತಿ ಸುಪಾರಿ ಕೊಟ್ಟಿದ್ದಾರಂತೆ, ನೀವು ಕೊಲೆ ಮಾಡಬೇಕು ಪ್ರಥಮ್ ಅವ್ರನ್ನ ಈ ರೀತಿ ಮರ್ಡರ್ ಮಾಡಿದ್ರೆ ನಿಮಗೆ ಇಷ್ಟು ಲಕ್ಷ ಕೊಡ್ತೀವಿ. ಏನೋ ಒಂದು ದುಡ್ಡಿನ ವಿಷಯ ಮಾಡಿರೋದು, ಇನ್ನೊಂದು
ನಡೆದಿರೋದು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡಿಸಿ ಹೇಳ್ತೀನಿ. ಸದ್ಯಕ್ಕೆ ನೋಡಿ ಅವ್ರು ಈ ರೀತಿ ಮಾಡಿಸಿರ್ತಕ್ಕಂಥದ್ದು ಒಂದು ಕಾಲ್ ರೆಕಾರ್ಡು ಕೂಡ ನಿಮ್ಗೆ ತೋರಿಸ್ತೀನಿ. ಇವರು ಲಾಯರ್ ಜಗದೀಶ್ ಜೊತೆ ಕಾಲ್ ರೆಕಾರ್ಡ್ ಆಗಿದೆ, ಒಂದು ಕಾಲ್ ರೆಕಾರ್ಡ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಹೇಗೆ ಇದೆ ಅಂತ. ನೋಡಿ ಕಾಲ್ ರೆಕಾರ್ಡಲ್ಲಿ ಪ್ರಥಮ ಅವರು ಕೂಡ ಹೇಳ್ತಾ ಇದ್ದಾರೆ, ಆದರೂ ಕೂಡ ಕನ್ಫರ್ಮ್ ಆಗಿ ಪ್ರಥಮ ಅವ್ರು ಹೇಳ್ತಾ ಇಲ್ಲ ನಿಜವಾಗ್ಲೂ ಇವ್ರ ಕಡೆ ರಕ್ಷಕ್ ಬುಲೆಟ್ ಅವ್ರ ಕಡೆನ. ಆದರೂ ಕೂಡ ರಕ್ಷಕ್ ಬುಲೆಟ್ ಅಲ್ಲಿ ಏರ್ಪೋರ್ಟ್ ಹತ್ರ ಇದ್ದ ಇವನೇ ಮಾಡಿಸಿರೋದು ಅಂತ ಕೂಡ ಒಂದು ಡೌಟ್ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ನಿಜವಾಗ್ಲೂ ಇವನು ಮಾಡಿಸಿರ್ತಕ್ಕಂಥ ಕೊಲೆ ನಿಜವಾಗ್ಲೂ ನಿಜಾನ ಸುಳ್ಳ ಅಂತಕ್ಕಂಥದ್ದು ಇನ್ನೂ ಕೂಡ ಪ್ರೂಫ್ ಆಗ್ತಾ ಇಲ್ಲ. ಆದರೂ ಕೂಡ ಮುಂದೆ ಪೊಲೀಸ್ ಕೇಸ್ ಕೂಡ ಆಗ್ಬೋದು ರಕ್ಷಕ್ ಬುಲೆಟ್ಗೆ ಈ ವಿಷಯ ನಿಜವಾಗ್ಲೂ ಮಾತ್ರ. ಯಾಕೆಂದರೆ ಇದು ಕೊಲೆ ಪ್ರಯತ್ನ ಆಗಿರೋದ್ರಿಂದ ಪೊಲೀಸ್ ಕೇಸ್ ಆದರೆ ಪೊಲೀಸವರೇ ಕೂಡ ವಿಚಾರಣೆ ಮಾಡಬೇಕಾಗುತ್ತೆ. ನೋಡಿ ವಿಚಾರಣೆ ಅಂತ ಬಂದಾಗ ಈಗಾಗಲೇ ಹಿಂದೆ ಎಲ್ಲ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಅವರ ಒಂದು ಅವ್ರ ಟೀಮ್ ಏನಿತ್ತು ಅವ್ರನ್ನ ಕೂಡ ಇದೇ ರೀತಿ ವಿಚಾರಣೆ ಮಾಡಿದಾಗ ಒಂದು ಸತ್ಯ ಹೊರಗೆ ಬಂತು. ಆ ಸತ್ಯ ಹೊರಗೆ ಬಂದಿದ್ದರಿಂದ ಈಗ ನೋಡಿ ಇದು ಕೂಡ ಈಗ ಪೊಲೀಸ್ ಕಸ್ಟಡಿಗೆ ಹೋಗಬೇಕಾಗುತ್ತೆ ಇವನು ಕೂಡ ರಕ್ಷಕ್ ಅವರು. ಯಾಕೆಂದರೆ ನೋಡಿ ಸಡನ್ಲಿ ಈಗ ಇವ್ರನ್ನ ಕೊಲೆಗಾರ ಅಂತ ನಾವು ಈಗ ಭಾವಿಸೋಕ್ಕಾಗಲ್ಲ. ಕೊಲೆಗಾರ ಮಾತ್ರ ಅಲ್ಲ, ಕೊಲೆ ಸುಪಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಆದರೆ ಇನ್ನೂ ಸಾಕ್ಷಿ ಸಿಕ್ಕಿಲ್ಲ, ಇದಕ್ಕೆ ಇವನೇ ಸಾಕ್ಷಿ ಅಂತ ಇನ್ನೂ ಸಿಕ್ಕಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ. ಇವರೇ ಸಾಕ್ಷಿ ಅಂದರೆ ಇವರಂತೂ ಆ ರೀತಿ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಏನು ಮಾಡ್ತಾರೆ ಇವರು. ನಿಜವಾಗ್ಲೂ ಇವರೇ ಮಾಡಿಸಿರ್ಬೋದಾ ಇಲ್ಲ ಬೇರೆ ಡಿವಾಸ್ ಫ್ಯಾನ್ಸ್ಗಳೇ ಸಪ್ರೇಟಾಗಿ ಬಂದಿರ್ಬೋದಾ ಅದೆಲ್ಲ. ಅದಕ್ಕೆ ಕೂಡ ಈಗ ನೋಡಿ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಈಗ ಹೇಳಿದ್ದೆ, ರಮ್ಯಾ ಅವರು ಕೂಡ ಬಂದು ಈ ಟ್ವಿಟ್ಟರ್ನಲ್ಲಿ ಅವರು ಇನ್ಸ್ಟಾಗ್ರಾಮಲ್ಲಿ ಬಂದು ಹಂಚ್ಕೊಂಡಿದ್ದಾರೆ. ದರ್ಶನ್ ಫ್ಯಾನ್ಸ್ಗಳು ಯಾವುದೇ ಈ ರೀತಿ ಒಂದು ಒಡಕನ್ನು ಮಾಡ್ಕೊಂಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ ದರ್ಶನ್ ಫ್ಯಾನ್ಸ್ಗಳು ಪರ ನಿಂತಿದ್ದೀನಿ ನಾನು. ದಯವಿಟ್ಟು ಬೇಡ ಈ ರೀತಿ ಒಂದು ದರ್ಶನ್ ವಿಷಯದಲ್ಲಿ ದಯವಿಟ್ಟು ಈ ರೀತಿ ಮೂಗು ತೋರ್ಸೋಕೋಗ್ಬಿಡಿ, ಅಂದರೆ ಕೋಪ ಮಾಡ್ಕೊಳಕೋಗ್ಬಿಡಿ. ಕಾಲ ಟೈಮ್ ಅನ್ನೋದು ಬರುತ್ತೆ, ಎಲ್ರಿಗೂ ಬಂದೇ ಬರುತ್ತೆ. ದರ್ಶನ್ ಸರ್ ಈ ರೀತಿ ಒಳ್ಳೆ ವ್ಯಕ್ತಿನೇ, ತುಂಬ ಕೆಟ್ಟ ವ್ಯಕ್ತಿ ಅಂತೂ ಅಲ್ಲ ಅಂತಂದ್ಬಿಟ್ಟು ಕೂಡ ರಮ್ಯಾ ಅವರು ಹೇಳ್ಕೊಂಡಿರೋದನ್ನ ಒಂದು ನೋಡ್ಬೋದು. ಆದರೆ ಈಗ ರಕ್ಷಕ್ ಬುಲೆಟ್ ಅವರು ಅಷ್ಟೇ, ರಕ್ಷಕ್ ಬುಲೆಟ್ ಅವರು ಕೂಡ ಈ ರೀತಿ ಏನೋ ಒಂದು ದರ್ಶನ್ ಕೊಲೆ ಪ್ರಯತ್ನದಲ್ಲಿ ಈ ರೀತಿ ಮಾಡಿರೋದು ತುಂಬ ಕೆಟ್ಟ ವಿಷಯ ಅಂತ ಕೂಡ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಆದರೆ ರಕ್ಷಕ್ ಬುಲೆಟ್ ಈ ರೀತಿ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ, ಅವರು ಈ ರೀತಿ ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ಅಕಸ್ಮಾತ್ ಮಾಡಿಸಿದ್ರೆ ನೆಕ್ಸ್ಟ್ ಏನೇನು ಪ್ರೂಫ್ ಆಧಾರ ಅನ್ನೋದು ಸಿಗುತ್ತೆ. ಅಂದರೆ ಪ್ರೂಫ್ ಬೇಕಲ್ಲ, ಪ್ರೂಫ್ ಆಧಾರಿತ ಒಂದು ಕೇಸ್ಗೆ ಈ ರೀತಿ ಇವರೇ ಈ ರೀತಿ ಮಾಡ್ತಿದ್ದಾರೆ ಅಂತ ಅನ್ನೋದಕ್ಕೆ ಒಂದು ಸಾಕ್ಷಿ ಬೇಕಲ್ಲ. ಸಾಕ್ಷಿ ಇನ್ನೂ ಕೂಡ ಸಿಕ್ಕಿಲ್ಲ. ಆದರೆ ರಕ್ಷಕ್ ಬುಲೆಟ್ ಮಾತ್ರ ಅಲ್ಲಿ ಅವರು ಡಿವಾಸ್ ಫ್ಯಾನ್ಸ್ಗಳು ಅಟ್ಯಾಕ್ ಮಾಡಿದಾಗ ಅಲ್ಲಿದ್ದ ಅಂತ ಒಂದು ಸಾಕ್ಷಿ ಸಿಕ್ಕಿದೆ ಅಷ್ಟೇ. ಅದು ಇದ್ದಕ್ಕೆ ಮಾತ್ರಕ್ಕೆ ಅವರು ಕೊಲೆಗಾರರಲ್ಲ ಅಂತ ಕೂಡ ಹೇಳ್ಬೋದು. ನೋಡೋಣ ಸ್ನೇಹಿತರೆ ಮುಂದೆ ಏನಾಗುತ್ತೆ. ಹಾಗಾದರೆ ಅಕಸ್ಮಾತ್ ಕೊಲೆ ಮಾಡಿಸಿರೋದು ಇವರೇನಾ ಇಲ್ಲ ಡಿವಾಸ್ ಫ್ಯಾನ್ಸ್ಗೆ ಸಪ್ರೇಟ್ ಇನ್ಯಾರಾದರೂ ವಿಲ್ಸನ್ ಗಾರ್ಡನ್ ನಾಗ ರೌಡಿ ಕಡೆಯಿಂದ ಏನಾದರೂ ದರ್ಶನ್ ಫ್ಯಾನ್ಸ್ ಅಂದರೆ ಡಿವಾಸ್ ಫ್ಯಾನ್ಸ್ ಅಂತ ಬಂದಾಗ ಅವರಲ್ಲೇ ತುಂಬ ಟೀಮ್ಗಳಿರುತ್ತೆ, ಅವರಲ್ಲೇ ತುಂಬ ದೊಡ್ಡ ರೌಡಿಗಳು ಕೂಡ ಇರ್ತಾರೆ, ಇಲ್ಲ ಅಂತಲ್ಲ. ಆ ರೌಡಿಗಳ ಗ್ಯಾಂಗ್ಗೆ ಬೇರೆ ಇರ್ತಾರೆ. ರಕ್ಷಕ್ ಬುಲೆಟ್ಗೂ ಇದಕ್ಕೂ ಸಂಬಂಧ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ನೋಡೋಣ ಸ್ನೇಹಿತರೆ ಏನಾಗುತ್ತೆ ಮುಂದೆ ಸುದ್ದಿ ಇಂದು ಹೋಗ್ತಾ ನೋಡೋಣ. ಆದರೆ ಸದ್ಯಕ್ಕೆ ನೋಡಿ ಇಲ್ಲಿವರೆಗೆ ಹೇಳೋ ಒಂದು ವಿಷಯ ಅಂತಂದರೆ ರಕ್ಷಕ್ ಬುಲೆಟ್ ಅವ್ರನ್ನ ಹೆಸರು ಹಾಳು ಮಾಡಬೇಡಿ ದಯವಿಟ್ಟು. ಅವನು ಕೂಡ ಪಾಪ ಒಳ್ಳೆಯ ಹೆಸರು ಮಾಡಬೇಕು ಅಂತ ಬಂದಿರುವಂಥ ವ್ಯಕ್ತಿ. ದಯವಿಟ್ಟು ಈ ರೀತಿ ಹೆಸರನ್ನು ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ. ಇನ್ನೊಂದೇನಂತಂದರೆ ಈ ವಿಷಯದಲ್ಲಿ ರಕ್ಷಕ್ ಬುಲೆಟ್ ಅವ್ರದ್ದು ಏನು ತಪ್ಪಿಲ್ಲ ಅಂತ ಕೂಡ ಈ ವಿಡಿಯೋ ಮಾಡೋದಕ್ಕೆ ಅವ್ನು ಮಾಡಿದ್ದು. ಇವರಂತೂ ಇನ್ನೂ ತಪ್ಪು ಮಾಡೋರಂತೂ ಮನುಷ್ಯ ಅಲ್ವೇ ಇಲ್ಲ. ಯಾಕೆಂದರೆ ಅವರ ತಂದೆ ಕಾಲದಿಂದನೂ ಕೂಡ ಈಗಲೂ ಕೂಡ ಸಮಾಜ ಸೇವೆ ಮಾಡಬೇಕು, ಏನೋ ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಬಂದಿರತಕ್ಕಂಥ ವ್ಯಕ್ತಿ ತಪ್ಪು ಮಾಡಲ್ಲ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾಗುತ್ತೆ ಅಂತ. ಥ್ಯಾಂಕ್ ಯು.